ಭೀಮಸಮುದ್ರ ಬಳಿಯ ಜೆಎಸ್ಡಬ್ಲ್ಯೂ ಗಣಿಯಲ್ಲಿ ಅಪಘಾತ ಸಂಭವಿಸಿದೆ. ಗಣಿ ಕಂಪನಿಯ ಸೂಪರ್ವೈಸರ್ ಚಂದ್ರಶೇಖರ್ ಅವರು ಗಣಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲಾರಿ ಡಿಕ್ಕಿಯಿಂದ ಸೂಪರ್ವೈಸರ್ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ. ಗಣಿಯಲ್ಲಿ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲ ಎಂದು ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಮೃತನ ಸಂಬಂಧಿಕರು ಕೂಡ ಮಾಡ್ತಾ ಇದ್ದಾರೆ. ಜೆಎಸ್ಡಬ್ಲ್ಯೂ ಗಣಿ ಉದ್ಯೋಗಿಗಳಿಂದಲೂ ಕೂಡ ಆಕ್ರೋಶವನ್ನ ಹೊರ ಹಾಕಲಾಗ್ತಾ ಇದೆ. ಘಟನೆ ನಡೆದ ತಕ್ಷಣ ಸಂಬಂಧಿಕರಿಗೆ ತಿಳಿಸಿಲ್ಲ ಎಂದು ಇಲ್ಲಿ ಹಿಡಿಯತ ಕೂಡ ಕಾರಲಾಗ್ತಾ ಇದೆ. ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ಬಳಿಕ ಮಾಹಿತಿಯನ್ನ ಕುಟುಂಬದವರಿಗೆ ಮತ್ತು ಕಂಪನಿಗೆ ನೀಡಿದ್ದಾರೆ ಎಂಬ ಆಕ್ರೋಶವನ್ನ ಗ್ರಾಮಸ್ಥರು ಹಾಗೂ ಅವರ ಕುಟುಂಬಸ್ಥರು ಇಲ್ಲಿ ಮಾಡ್ತಾ ಇರುವಂತದ್ದು. ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲಾಗಿರುವಂತದ್ದು. ವೆಲ್ಕಮ್ ಬ್ಯಾಕ್. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಕಾನ್ಫಿಡೆಂಟ್ನ ಕಳೆದುಕೊಂಡ್ರ? ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಮಾಹಿತಿಯನ್ನು ನೀಡಿದ್ದಾರೆ. ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೌರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಮಾಹಿತಿಯನ್ನ ನೀಡಿದ್ದಾರೆ. ಸಿಜೆ ರಾಯ್ ಬುಲೆಟ್ ಎದೆಯ ಎಡಭಾಗಕ್ಕೆ ಹೊಕ್ಕಿದೆ. ಎಕ್ಸಿಟ್ ಆಗಿಲ್ಲ, ಅದನ್ನ ತೆಗೆಯಲಾಗಿದೆ ಹಾಗೂ ಹೃದಯ, ಶ್ವಾಸಕೋಶ, ಹೊಟ್ಟೆಯ ಭಾಗಕ್ಕೂ ಕೂಡ ಆ ಬುಲೆಟ್ ತಗುಲಿದೆ. ಬುಲೆಟ್ ನಿಂತಲೇ ಸಾವನ್ನಪ್ಪಿರೋದು ಹಾಗೂ 6.35 mm ಬುಲೆಟ್, ಅದು ಬೆನ್ನಿನ ರಿಬ್ಸ್ ವರೆಗೂ ಬುಲೆಟ್ ಹೋಗಿದೆ, ಹೊರಗೆ ಅದು ಬಂದಿಲ್ಲ. ಶ್ವಾಸಕೋಶ ಹಾಗೂ ಲೋವರ್ ಲೋಬ್ ಡ್ಯಾಮೇಜ್ ಅನ್ನ ಮಾಡಿದೆ. ಹಾಗೆ ಎದೆ ಭಾಗ ಬಿಟ್ರೆ ದೇಹದ ಬೇರೆ ಯಾವ ಭಾಗಕ್ಕೂ ಡ್ಯಾಮೇಜ್ ಆಗಿಲ್ಲ. ಪಿಸ್ತೂಲ್ ಹಿಡಿದಿದ್ದ ಫಿಂಗರ್ ಟೆಸ್ಟ್ ಕೂಡ ಮಾಡಲಾಗಿದೆ. ಹಾಗೆ ಗನ್ ಪೌಡರ್ ಇದೆಯಾ ಅಂತ ಪರೀಕ್ಷೆಗೂ ಕೂಡ ಈಗಾಗಲೇ ಕಳುಹಿಸಲಾಗಿದೆ. ಎಲ್ಲವನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಎಂದು ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಎಂಎನ್ ಹೇಳಿಕೆಯನ್ನ ಇಂದು ನೀಡಿದ್ದಾರೆ. ಇನ್ನೇನು ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಸಾಕಷ್ಟು ಚುರುಕುಗೊಂಡಿರುವಂತದ್ದು. ಈಗ ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಏನು ಸ್ಕ್ಯಾನಿಂಗ್ ಹಾಗೂ ಪೋಸ್ಟ್ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಸಿಜೆ ರಾಯ್ಗೆ ಬುಲೆಟ್ ಎದೆಯ ಭಾಗಕ್ಕೆ ಹೊಕ್ಕಿದೆ, ಹಾಗೆ ಎಕ್ಸಿಟ್ ಆಗಿಲ್ಲ, ಅದನ್ನ ಕೂಡ ತೆಗೆಯಲಾಗಿಲ್ಲ ಎಂದು ಅರವಿಂದ್ ಎಂಎನ್ ಹೇಳಿಕೆಯನ್ನ ಇಂದು ನೀಡಿದ್ದಾರೆ. ಸೊ ನನಗೆ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ. ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶನ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಎಕ್ಸಿಟ್ ವೂಂಡ್ ಒಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು, ಅದ್ರ ಸೈಜು 6.35 mm ಅಂತ ಹೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸಿ, ಫಾರ್ಮಲ್ ರಿಪೋರ್ಟ್ ಬರಬೇಕು. ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ. ಮತ್ತು ಬ್ಲಡ್ದು ಒಂದು ಸ್ಯಾಂಪಲ್ ತೊಗೊಂಡಿದ್ದಾರೆ. DNA ಸಂಬಂಧಪಟ್ಟಂತೆ ಎಲ್ಲ ಬೇಕಾಗಿರುತ್ತೆ, ಅದೊಂದು ಸ್ಯಾಂಪಲ್ ತೊಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಒಂದು CT ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಅದು ರಿಪೋರ್ಟ್ ಬಂದಿಲ್ಲ, ಅಂದರೆ ರಿಪೋರ್ಟ್ ದೊರಕಿರುತ್ತೆ, ನನಗೆ ಬಂದಿಲ್ಲ. ಇದು ಯಾವ ಇದರಲ್ಲಿದೆ, ಒಂದು ಸಿಂಗಲ್ ಬುಲೆಟಾ, ಬೇರೆ ಇನ್ನೇನು ಕಾರಣಗಳು ಇರುತ್ತೆ, ಜನರಲಿ ಆಸ್ ಎ ಪಾರ್ಟ್ ಆಫ್ ಫಾರ್ಮ್ಯಾಲಿಟಿ ವಿಚಾರದಲ್ಲಿ ಮಾಡಿರ್ತಾರೆ. ಸರಿ. ಸೊ ಪೊಲೀಸರು ಗಮನದಲ್ಲಿಟ್ಟು FSLಗೆ ಅವ್ರ ಮುಖಾಂತರ ಹ್ಯಾಂಡ್ ಓವರ್